ಹಾಯ್ ಗಾಯ್ಸ್, ನೋಡಿ ನಾನು ಎಷ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಮನೆ ಕ್ಲೀನಿಂಗ್ನ ಅಂತ ಹೇಳ್ಬಿಟ್ಟು ಮಾಡ್ಕೊಳಕ್ಕೆ ಬಂದರೆ ಇಲ್ಲಿ ನಮ್ಮ ಮಗಳು ಇದ್ದಾಳೆ ನೋಡಿ. ಆಗ ನಂಗೆ ಕ್ಲೀನ್ ಮಾಡಿಸ್ಕೊಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಏನು ಮಾಡಿಸ್ಕೊಡ್ತಿಲ್ಲ ಫ್ರೆಂಡ್ಸ್. ಹೆಚ್ಚಿನೇ ಇಲ್ಲಿ ನೋಡಿಲ್ಲಿ ಯಾವುದು ಇಲ್ಲಿ ನೋಡಿ. ಇಲ್ಲಿ ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ನೋ ಅಲ್ಲ, ಹಾಯ್ ಹಾಯ್. ಬಾ ಟಿ ವಿ ನೋಡ್ಬಾ ನೀನು. ಟಿ ವಿಲಿ ಕಾರ್ಟೂನ್ ಬರ್ತೈತಾನೆ. ಅದಕ್ಕೆ ಒಂದು ವಾರ ಮುಂಚೆನೇ ಕ್ಲೀನಿಂಗ್ ಶುರು ಮಾಡ್ಕೊಂಡಿರೋದು. ಮಾಡಿಸ್ಕೊಡಲ್ಲ ಸುಬ್ಬಿ ಅಂತ. ಏನೇನೋ ಇನ್ನು ನಮ್ಮ ಮನೆಯಲ್ಲಿ ಫುಲ್ಲು ಕ್ಲೀನ್ ಆಗೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ. ಬನ್ನಿ ಮುಂದುವರಿಸುವ ಕ್ಲೀನಿಂಗ್ ಕಥೆಯನ್ನು ಅಲ್ವಾ, ಹೇಗೋಗುತ್ತೆ ನೋಡೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಹಾಗೆ ಇವತ್ತಿನ ವ್ಲಾಗ್ ಬರೀ ಈ ರೂಮ್ ಸುತ್ತಾನೆ ಆಗಿರುತ್ತೆ. ಏನಂದರೆ ಹಬ್ಬ ಬರ್ತಾ ಇದೆಯಲ್ಲ, ಹಾಗಾಗಿ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಕ್ಲೀನಿಂಗ್ ಅಂದರೆ ಫುಲ್ಲು ಕೆಲಸನೇ. ಅದರಲ್ಲೂ ನನ್ನ ಮಗಳನ್ನ ಹಿಡ್ಕೊಂಡು ಮಾಡೋದಂತೂ ಒಂದು ಟಾಸ್ಕ್ ಥರನೇ ಆಗೋಗುತ್ತೆ. ನೋಡ್ತಾ ಇರಿ ಹಾಗೆ ವೀಡಿಯೋಲೊಳಗೆ ಅದೆಲಿ ಇದೆಲಿ, ಅದು ಬಾಯಿಗೆ ಹಾಕು ಇದು ಬಾಯಿಗೆ ಹಾಕು ಅಂದ್ಬಿಟ್ಟು ಎಷ್ಟು ತೀಟೆ ಮಾಡ್ತಿರ್ತಾಳೆ. ನನ್ನಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಜೋಡಿಸಿ. ನೋಡಿ ಮತ್ತೆ ಎಲ್ಲ ಎಳೆದು ಹೇಗೆ ಆಗ್ತಿದ್ದಾಳೆ. ನನ್ನ ಮಗಳಂತೂ ತೀಟೆ ಅಂದರೆ ತೀಟೆ ಆಗಿಬಿಟ್ಟಿದ್ದಾಳೆ ನೋಡಿ. ಇನ್ನು ಹಾಗೆ ನಾನು ಕ್ಲೀನಿಂಗ್ ಮಾಡ್ಕೋಬೇಕಾದ್ರೆ ಅಂತೂ ಎಲ್ಲ ಇಳಿಸ್ಬಿಟ್ಟು ಮೇಲೆ ಸಜ್ಜೆ ಮೇಲೆಲ್ಲ ಏನಿಟ್ಟಿರ್ತೀವೋ ಎಲ್ಲ ಪೂರ್ತಿ ಇಳಿಸ್ಬಿಟ್ಟು ಅಲ್ಲೆಲ್ಲ ಗುಡಿಸಿ ಒರೆಸ್ಕೊಂಡು ಆಮೇಲೆ ಮತ್ತೆ ಅದನ್ನ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡಿ ಮತ್ತೆ ಮೇಲಿಡೋದು. ನಾವು ಮೊದಲು ನಮ್ಮ ಅತ್ತೆ ನಮ್ಮ ನಾದಿನಿ ಎಲ್ಲ ಇದ್ರಲ್ಲ, ಅವಾಗೆಲ್ಲ ಒಟ್ಟಿಗೆ ಸೇರಿಕೊಂಡು ಒಬ್ಬರು ಮೇಲೆ ಹತ್ತಿದ್ರೆ ಒಬ್ಬರು ಎಲ್ಲ ಇಳಿಸಿ ತಕ್ಕೊಡೋದು. ನಮ್ಮ ಅತ್ತೆ ಎಲ್ಲ ಒರೆಸ್ಕೊಡ್ತಾಯಿದ್ರು. ಒಬ್ಬರು ಹಾಗೆ ಮೇಲೆ ನಿಂತ್ಕೊಂಡಿರ್ತಿದ್ವಿ. ವಾಪಸ್ ಹಾಗೆ ಅಲ್ಲೆಲ್ಲ ನೀಟಾಗಿ ಆಗೋದೆಲ್ಲ ಬೇಗ ಎಲ್ಲ ಎತ್ತಿಕ್ಕೊತಾ ಇದ್ವಿ. ಇವಾಗೆಲ್ಲ ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಆವಾಗ ಒಂಥರ ಆವಾಗಿನ ಮೆಮೊರಿಗಳು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಇನ್ನು ಹಾಗೆ ನೋಡಿ ನಮ್ಮತ್ತೆ ಸೀರೆಗಳನ್ನೆಲ್ಲ ಬ್ಯಾಗಲ್ಲಿ ಹಾಕಿಕ್ಕಿದ್ದೀನಿ. ವಾರ್ಡ್ರೋಬಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು. ಇವಾಗ ಬರೀ ನನ್ನ ಮಕ್ಕಳು ಬಟ್ಟೆನೇ ಒಂದು ವಾರ್ಡ್ರೋಬ್ ಆಗೋಗಿದೆ, ನಮ್ಮದೇ ಒಂದು ವಾರ್ಡ್ರೋಬು. ಹಾಗಾಗಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಹಾಕಿಕ್ಕಿದ್ದೀನಿ. ಇನ್ನು ಹಾಗೆ ಎಲ್ಲ ಎತ್ತಿಡ್ತಾ ಇದ್ದೀನಿ ಎಲ್ಲ ಒರೆಸ್ಕೊಂಡು. ಹಾಗೆ ನನ್ನ ಮಗಳು ನೋಡಿ ಅಲ್ಲಿ ಪಲ್ಟಿ ಹೊಡ್ಕೊಂಡು ಹೇಗೆ ಆಟ ಆಡ್ತಿದ್ದಾಳೆ. ಕತ್ತಿಗಿತ್ತೇನಾನ ಹಿಡ್ಕೊಂಡ್ರೆ ಅನ್ನೋ ಭಯನೇ ಇಲ್ಲ, ಹೇಗೆ ಪಲ್ಟಿ ಹೊಡ್ಕೊಂಡು ನಿಂತಿದ್ದಾಳೆ. ಇನ್ನು ಹಾಗೆ ಇಲ್ಲಿ ಒಂದು ಶೋಕೇಸ್ ಥರ ಇದೆ ಚಿಕ್ಕದು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದರಲ್ಲೆಲ್ಲ ಬರೀ ಇವ್ರ ಆಟ ಸಾಮಾನುಗಳನ್ನ ಇಟ್ಬಿಟ್ಟಿದ್ದೀನಿ. ಏನಂದರೆ ಅಲ್ಲಿ ಇಲ್ಲಿ ತೆಗಿತಿರ್ತಾರೆ, ಎಳಿತಿರ್ತಾರೆ. ಹಾಗಾಗಿ ಆಟ ಸಾಮಾನೆಲ್ಲ ಇಲ್ಲಿ ಜೋಡಿಸ್ಬಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಗ್ಲಾಸ್ ಇರೋದ್ರಿಂದ ಡೋರು ಸ್ವಲ್ಪ ನೀಟಾಗೂ ಚೆನ್ನಾಗಿ ಕಾಣಿಸುತ್ತೆ ಆಟ ಸಾಮಾನೆಲ್ಲ ಜೋಡಿಸಿದ್ರೆ ಅಂದ್ಬಿಟ್ಟು. ಈ ಆಟ ಸಾಮಾನು ಮಕ್ಕಳದಂತೂ ಮೇಲ್ಗಡೆ 2 ಮೂಟೆ ಕಟ್ಟಿಕ್ಕಿದ್ದೀನಿ. ಇನ್ನು ಜಾಸ್ತಿ ಆಟಾಡೋ ಅಂಥವನ್ನು ಮಾತ್ರ ಇಲ್ಲಿ ಇಟ್ಕೊಂಡು ಆಟಾಡೋದನ್ನು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇವರು ಇನ್ನೂ ಮೇಲಿರೋವನ್ನು ತೆಗೆದುಬಿಟ್ರೆ ಅದು ಇಡೋಕ್ಕೆ ಜಾಗ ಸಾಲಲ್ವೇನೋ ಆ ಥರ ಆಗೋಗುತ್ತೆ. ಇನ್ನು ಮಕ್ಕಳೇನು ಆಟ ಸಾಮಾನು ಬೇಕು ಅಂತ ಕೇಳಲ್ಲ. ನಾವೇ ಹೋಗಿದ್ದ ಕಡೆ ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ ಆಟಾಡ್ತಾರೆ ಅದರಲ್ಲಿ ಆಟಾಡ್ತಾರೆ ಅಂದ್ಬಿಟ್ಟು ನಾವೇ ಅರ್ಧ ಆಟ ಸಾಮಾನು ತೊಗೊಂಡು ಅವ್ರಿಗೆ ಪಾಪ ಆಟ ಸಾಮಾನು ಅಂತ ಅಂತೀವಿ. ಅರ್ಧ ನಾವೇ ತೊಗೊಂಡು ತುಂಬಿಟ್ಟಿರ್ತೀವಿ. ಹಾಗಾಗಿ ಇನ್ನು ಕ್ಲೀನ್ ಮಾಡೋಕ್ಕೆ ನಮಗೆ ಕಷ್ಟ ಅನಿಸುತ್ತೆ. ಇನ್ನು ಹಾಗೆ ನನ್ನ ಮಗಳೂ ಸಹ ಅದು ಎತ್ಕೊಂಡೋಗು ಹೀಗೆ ಎತ್ಕೊಂಡೋಗು ಅಂದ್ಕೊಂಡು ಎತ್ಕೊಂಡು ಆಟ ಆಡಿಕೊಂಡು ಇದ್ಲು. ಹಾಗೆ ಅವಳನ್ನು ಆಟ ಆಡಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ. ಇನ್ನು ಇವೆಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗೇ ಆಗ್ತಾ ಬಂತು. ಒಂದು ರೂಮ್ ಮಾಡೋಷ್ಟೊತ್ತಿಗೆ ಲೇಟ್ ಆಗೋಯಿತು ಸ್ವಲ್ಪ ಎಲ್ಲ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಬೆಡ್ಶೀಟು ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೊರಟೆ. ಆಮೇಲೆ ನೆನಪಾಯಿತು ಬೀರು ಮೇಲೆ ಕ್ಲೀನೇ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು
ಸರಿ ಅಂದ್ಬಿಟ್ಟು ಆವಾಗ ಬೀರು ಮೇಲಿರೋದನ್ನು ಮೇಲೆತ್ತಿದ್ಮೇಲೆ ನೆನಪಾಯಿತು. ಆವಾಗ ಅಲ್ಲಿ ಮೇಲಿರೋದು ತಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನೋಡಿ, ಇದು ನಮ್ಮ 3 ಜನದ ಮದುವೆದೂ ಸಹ ಹಾಗೆ ಇಟ್ಕೊಂಡಿದ್ದೀವಿ ಇನ್ನೂ. ಅದು ಬಿಸಾಕಿಲ್ಲ. ಈ ಬ್ಯಾನರ್ ಥರ ಹಾಕ್ತಾರಲ್ಲ, ಪೋಸ್ಟ್ರ್ ಥರ ಕಾರ್ ಮೇಲೆಲ್ಲ, ಆ ಥರದ್ದದು. ಅದನ್ನು ಹಾಗೆ ಇಟ್ಕೊಂಡಿದ್ವಿ. ಇನ್ನು ಅಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಹಾಗೆ ನಮ್ಮ ಹಸ್ಬೆಂಡ್ ಸಹ ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಶೀಟೆಲ್ಲ ಹಾಕ್ಕೊಂಡು ಆ ರೂಮ್ನ ಫುಲ್ಲು ಮುಗಿಸ್ಕೊಂಡೆ. ಇನ್ನು ಅವತ್ತು ಆ ರೂಮ್ ಒಂದೇ ಮಾಡೋಕ್ಕಾಗಿದ್ದು, ಇನ್ನು ಅಡುಗೆ ಬೇರೆ ಮಾಡಬೇಕಾಗಿತ್ತು. ಇನ್ನು ಸ್ಕೂಲ್ ಹತ್ರ ಸಹ ಹೋಗಬೇಕಿತ್ತು, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಆವತ್ತು ಅದೊಂದೇ ರೂಮ್ನ ಮುಗಿಸ್ಕೊಂಡೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ಈ ಕಡೆ ರೂಮು ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿದ್ದು ವ್ಲಾಗ್ ಬರುತ್ತೆ ನೋಡಿ. ಇನ್ನೂ ಯಾರು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.